ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಏನಪ್ಪ ಇವತ್ತು ಬಬಲ್ಸಲ್ಲಿ ಬಂದಿದ್ದೀರಾ ಅಂತಂದರೆ, ಎಸ್ ನಾವು ಬಬಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ. ಈ ಬಬಲ್ಸಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸು, ಮಕ್ಕಳಿಗೆ ಬಬಲ್ಸ್ ಪ್ಲೇನ ಯಾವಾಗಿಂದ ಮಾಡಿಸ್ಬೇಕು, ಏನು ಬೆನಿಫಿಟ್ಸ್ ಇದೆ ಇದರಿಂದ, ಮಕ್ಕಳಿಗೆ ಏನು ಯೂಸ್ ಆಗುತ್ತೆ, ಆ್ಯಸ್ ಅ ಪೇರೆಂಟ್ ಆಗಿ ನಿಮಗೆ ಯಾವ ಒಂದು ಮೈಲ್ ಸ್ಟೋನ್ನ ಮಕ್ಕಳಲ್ಲಿ ಡೆವಲಪ್ ಮಾಡ್ಬೋದು ಈ ಒಂದು ಬಬಲ್ಸ್ ಇಂದ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಪನ್, blow, open, open, open. So many. Pop, 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 pop. Yes, good job. Pop, 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 pop. Pop, 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 pop. ಹಿಂಗೆ ಮಾಡಿದ್ರೆ ಬರುತ್ತಲ್ಲ. ದೂರ ಚೂಡಿ. ಸ್ಟ್ಯಾಂಡ್ ಅವೇ. ಇಲ್ಲಿ ಕಂದ. ಎಸ್. ಸೊ ಮೊದಲಿಗೆ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಕನ್ಸರ್ನ್ ಇರೋದು ಮಕ್ಕಳ ಲ್ಯಾಂಗ್ವೇಜಲ್ಲಿ. ಹೌದು, ಈ ಬಬಲ್ಸ್ ಪ್ಲೇಯಲ್ಲಿ ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ. ಹೇಗೆ ಈ ಬಬಲ್ಸಲ್ಲಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡೋದು ಅಂದರೆ, ಅದಿತಿ ಸ್ಟ್ಯಾಂಡಪ್. ಓಕೆ, ಸೊ ನೀವು ವರ್ಡ್ಸ್ಗಳನ್ನ ಹೇಳ್ಬೋದು. ಓಕೆನಾ? ಸೊ ಈಗ ಓಪನ್ ಮಾಡೋದಕ್ಕೆ ಓಪನ್. ಸೊ ಮಾತು ಬರುವಂತಹ ಮಕ್ಕಳು ರೆಸ್ಪಾಂಡ್ ಮಾಡ್ತಾರೆ. ಸೊ ಮಾತು ಬಂದಿಲ್ಲ ಅಂತಂದರೆ ಓಪನ್ ಅಂತ ಹೇಳೋದು. ಆ್ಯಂಡ್ ನೀವು ಮಾತಾಡುವಾಗ ಮಗುವಿನ ಐ ಕಾಂಟ್ಯಾಕ್ಟ್ ಕೊಡ್ಬೋದು. ಸೊ ಐ ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಪನ್, ಈ ಕಡೆ ಬನ್ನಿ, ಕಮ್ಮಿಯರ್. ಓಪನ್, ಓಕೆ, ಓಪನ್. ಬ್ಲೋ, ಗಾಳಿ ಜಾಸ್ತಿ ಇದೆ ಕಂದ ಈ ಕಡೆ. ಬ್ಲೋ, ಇಲ್ಲಿ ಬಂತು. ಅಯ್ಯೋ, ಗಾಳಿ ಆ ಕಡೆನೇ ಹೋಗ್ತಾ ಇದೆ ಎಲ್ಲ. ಓಕೆ, ಬನ್ನಿ, ಐ ವಿಲ್ ಟ್ರೈ ಮೈ ಬೆಸ್ಟ್. ಕಮ್. ಎಸ್, ಇಲ್ಲಿ ಬಂತು. ಹಾಂ, ಸೊ ಈ ರೀತಿ ನೀವು ಇದನ್ನು ಬಬಲ್ಸ್ನ ಇಟ್ಕೊಂಡು ಸೊ ಟ್ಯಾಪ್ ಮಾಡಿ, ಟ್ಯಾಪ್, ಪಾಪ್, ಪಾಪ್. ಎಸ್, ಈ ರೀತಿ ವರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಓಡಿರಿ ಅಂತ, ಅಥವಾ ಟಚ್ ಮಾಡಿ. ಸೊ ಡಿಫ್ರೆಂಟ್ ವರ್ಡ್ಸ್ನ ನೀವು ಈ ಒಂದು ಬಬಲ್ಸಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಬಬಲ್ ಪ್ಲೇನ ಮಕ್ಕಳಿಗೆ ಆಟ ಆಡಿಸೋದ್ರಿಂದ ಐ ಕಾಂಟ್ಯಾಕ್ಟ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳು ಈಗ ಎಕ್ಸಾಂಪಲ್ ಓಪನ್ ಮಾಡೋದಕ್ಕಿಂತ, ಇನ್ನೇನು ಬ್ಲೋ ಮಾಡೋದಕ್ಕಿಂತ ಮಕ್ಕಳು ಕಣ್ಣನ್ನೇ ನೋಡ್ತಾರೆ. ಅವಾಗ ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಅದಾದಮೇಲೆ ಅಂತ ಬ್ಲೋ ಮಾಡಿ, ಆವಾಗ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮಕ್ಕಳು ಪಾಯಿಂಟಿಂಗ್ ಇನ್ನೂ ಮಾಡ್ತಿಲ್ವಾ, ಹಿಂಗೆ ತೋರಿಸ್ತಿಲ್ವಾ ಅಂತಂದರೆ, ಈ ಬಬಲ್ ಆ್ಯಕ್ಟಿವಿಟಿಯಿಂದ ಮಕ್ಕಳ ಪಾಯಿಂಟಿಂಗ್, ಇಂಡೆಕ್ಸ್ ಫಿಂಗರಲ್ಲಿ ಮಕ್ಕಳು ಪಾಯಿಂಟಿಂಗ್ ಮಾಡಬೇಕಲ್ಲ, ಸೊ ಅದು ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಸ್. ಆ್ಯಂಡ್ ಈ ಒಂದು ಬಬಲ್ ಪ್ಲೇಯಿಂದ ಮಕ್ಕಳ ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಮತ್ತು ಮಕ್ಕಳಿಗೆ ವಿಜುವಲ್ ಟ್ರ್ಯಾಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ವಿಜುವಲ್ ಟ್ರ್ಯಾಕಿಂಗ್ ಅಂತಂದರೆ ಬಬಲ್ ಎಲ್ಲಿ ಹೋಗ್ತಾ ಇದೆ ಅಲ್ಲೇ ಮಕ್ಕಳು ನೋಡ್ತಾರೆ. ತುಂಬ ಚೆನ್ನಾಗಿ ವಿಜುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಈ ಬಬಲ್ಸ್ನ ಯಾವಾಗಿಂದ ಕೊಡೋದಪ್ಪ, ಯಾವಾಗಿಂದ ಮಕ್ಕಳಿಗೆ ಆಟ ಆಡಿಸೋದು ಅಂತಂದರೆ, ಫ್ರಮ್ 3 ಮಂತ್ಸಿಂದನೇ ನೀವು ಈ ಬಬಲ್ಸ್ನ ಶುರು ಮಾಡ್ಬೋದು ಆಟ ಆಡೋದಕ್ಕೆ. ಮಕ್ಕಳು ಮುಂದೆ ತುಂಬ ಮಸ್ತಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಬಬಲ್ಸ್ ಪ್ಲೇನ. ಆದರೆ ಮಕ್ಕಳ ಕಣ್ಣತ್ರ ಒಂದು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವು ಆಟ ಆಡಬೇಕಾಗತ್ತೆ. ಆ್ಯಂಡ್ ಇದರಿಂದ ಐ ಹ್ಯಾಂಡ್ ಕೋಆರ್ಡಿನೇಷನ್, ಈಗ ಕೈ ನಾವು ಎಲ್ಲಿ ಯೂಸ್ ಮಾಡ್ತಿದ್ದೀವಿ ಉಫ್ ಅಂತ ಹೇಳಿದಾಗ ಮಗು ಅಲ್ಲೇ ಕೋಆರ್ಡಿನೇಷನ್ ಮಾಡ್ತಾ ಹೋಗುತ್ತೆ. ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೋಷಿಯಲ್ ಸ್ಕಿಲ್ಸ್ ಸಹ ಈ ಒಂದು ಬಬಲ್ಸಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಾನು ಬ್ಲೋ ಮಾಡ್ತೀನಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಇದು ಸಿಂಪಲ್ ಒಂದು ವೆರಿ ಲೋ ಕಾಸ್ಟ್ ಅಂತಲೇ ಹೇಳ್ಬೋದು. 20 ರೂಪೀಸ್ಗೆಲ್ಲ ಸಿಗುತ್ತೆ ಇದು, ಈ ಬಬಲ್ಸು. ಸೊ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ, ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಲೂಪ್ ಸಹ ಬರುತ್ತೆ. ಸೈಜ್ ಸಹ ಮಕ್ಕಳಿಗೆ ಗೊತ್ತಾಗುತ್ತೆ. ಸೋ ಬಿಗ್. ಆ್ಯಂಡ್ ನೀವು ಕಾನ್ಸೆಪ್ಟ್ ಸಹ ಡೆವಲಪ್ ಮಾಡ್ಬೋದು. ಬಿಗ್, ಸ್ಮಾಲ್, ಸೋ ಮೆನಿ, ಎಷ್ಟು ಒಂದೇ ಒಂದು ಈ ರೀತಿ. ಬಿಗ್ ಒನ್, ಡುಮ ಒನ್,
ಮಕ್ಕಳು ಮುಂದೆ ಮಾಡುವಾಗ ಸ್ವಲ್ಪ ಮಕ್ಕಳು ದೂರನೇ ಇರಲಿ, ಯಾಕಂತಂದ್ರೆ ಇದು ನಮಗೆ ಒಂದೊಂದ್ಸಲ ಕಣ್ಣಿಗೆ ಸಿಡಿಯುತ್ತೆ. ಸೊ ಮಕ್ಕಳು ಕಣ್ಣಿಂದ ಸ್ವಲ್ಪ ದೂರ ಇದ್ರೆ ಸೇಫ್ಟಿ ಅನ್ಸುತ್ತೆ ಮಕ್ಕಳಿಗೆ. ಆ್ಯಂಡ್ ಈ ಒಂದು ಬಬಲ್ ಪ್ಲೇಯಿಂದ ಮಕ್ಕಳಿಗೆ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳು ಟಚ್ ಮಾಡೋದಕ್ಕೆ ನೋಡ್ತಾರೆ, ಫಿಂಗರ್ಸ್ ಚೆನ್ನಾಗಿ ಓಪನ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದ್ಸಲ ದೊಡ್ಡ ಬಬಲ್ಸ್ ಇದ್ರೆ 2 ಕೈಯಲ್ಲೂ ಹೀಗೆ ಹೋಗಿ ಹಿಂಗೆ ಗ್ರ್ಯಾಬ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಗ್ರಾಸ್ ಮೋಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಗು ಕ್ರಾಲಿಂಗ್ ಮಾಡುವಾಗ ಇದನ್ನು ಮಾಡ್ಬೋದು, ನಡೆಯೋದಕ್ಕೆ ಶುರು ಮಾಡಿದಾಗ ಮಾಡಬಹುದು, ಮಕ್ಕಳು ನಡೆಯುವಾಗ ಶುರು ಮಾಡ್ಬೋದು, ಓಡುವಾಗ ಶುರು ಮಾಡ್ಬೋದು. ಸೊ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ಗೆ ಈ ಒಂದು ಬಬಲ್ ಪ್ಲೇ ತುಂಬ ಸಹಕಾರ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಯಾವುದಪ್ಪ ಅಂತಂದರೆ ಇದರಲ್ಲಿ ಈ ಬಬಲ್ ಪ್ಲೇಯಲ್ಲಿ ಮಕ್ಕಳಿಗೆ ಸೆನ್ಸರಿ ಎಕ್ಸ್ಪ್ಲೋರೇಷನ್ ಚೆನ್ನಾಗಾಗುತ್ತೆ. ಅದು ಕೆಲವೊಂದ್ಸಲ ಮಕ್ಕಳು ಹಿಂಗೆ ಮುಟ್ಟಿದ ತಕ್ಷಣ ಅದು ಸ್ಪ್ಲಾಶ್ ಆಗುತ್ತೆ ಅಥವಾ ಟಪ್ ಅಂತ ಒಡೆದೋಗುತ್ತಲ್ಲ, ಆವಾಗ ಮಗುವಿನ ಒಂದು ಕೈಗೆ ಕೆಲವೊಂದ್ಸಲ ಬಾಡಿಗೆಲ್ಲ ಸ್ಪ್ಲಾಶ್ ಆದಾಗ ವಾಟರ್ ಅದು ಸೆನ್ಸರಿ ಡೆವಲಪ್ಮೆಂಟ್ ಆಗಿ ಮಕ್ಕಳಿಗೆ ಚೆನ್ನಾಗಿ ಎಕ್ಸ್ಪ್ಲೋರೇಷನ್ ಮಕ್ಕಳು ಮಾಡ್ತಾ ಹೋಗ್ತಾರೆ. ಸಾಕಷ್ಟು ಬೆನಿಫಿಟ್ಸ್ ಇದೆ. ಗ್ರಾಸ್ ಮೋಟರ್, ಫೈನ್ ಮೋಟರ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಸೋಷಿಯಲ್ ಇಂಟರಾಕ್ಷನ್, ಮಕ್ಕಳು ವರ್ಡ್ಸ್ನ ಕಲಿಯೋದಕ್ಕೆ ಈ ಒಂದು ಬಬಲ್ ಪ್ಲೇ ತುಂಬ ಸಹಕಾರ ಮಾಡುತ್ತೆ. ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್, 2 ಹ್ಯಾಂಡ್ ಕೋಆರ್ಡಿನೇಷನ್ ಮತ್ತು ಐ ಲೆಗ್ ಕೋಆರ್ಡಿನೇಷನ್ ಸಹ ಕೆಲವೊಂದ್ಸಲ ಬರುತ್ತೆ. ಕೈ ಎಲ್ಲಿ ಹೋಗ್ತಿದ್ದಾರೋ ಮಗು ಅಲ್ಲೇ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ. ವಿಜುವಲ್ ಟ್ರ್ಯಾಕಿಂಗ್ ಸಹ ಮಕ್ಕಳು ಚೆನ್ನಾಗಿ ಮಾಡೋದಕ್ಕೆ ಈ ಬಬಲ್ ಪ್ಲೇ ತುಂಬ ಸಹಾಯ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಏನು ಅಂತಂದರೆ ಸ್ಪೆಷಲ್ ಚಿಲ್ಡ್ರನ್, ಕೆಲವು ಮಕ್ಕಳುಗಳಿಗೆ ಆಟಿಸಮ್ ಇರುತ್ತೆ ಆ್ಯಂಡ್ ADHD, ADD. ಸೊ ಅಂತಹ ಮಕ್ಕಳುಗಳಿಗೆ ಐ ಕಾಂಟ್ಯಾಕ್ಟ್ ತುಂಬ ಕಡಿಮೆ ಇರುತ್ತೆ, ಐ ಕಾಂಟ್ಯಾಕ್ಟ್ ಕೊಟ್ಟೆ ಮಾತಾಡೋದಿಲ್ಲ. ಸೊ ಅಂತಹ ಮಕ್ಕಳುಗಳಿಗೂ ಸಹ ಈ ಬಬಲ್ ಪ್ಲೇ ತುಂಬ ಹೆಲ್ಪ್ ಆಗುತ್ತೆ. ಐ ಕಾಂಟ್ಯಾಕ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಈ ಬಬಲ್ ಪ್ಲೇನ ನೀವು ಯೂಸ್ ಮಾಡ್ಬೋದು. ಆವಾಗ ಮಕ್ಕಳಿಗೆ ಐ ಕಾಂಟ್ಯಾಕ್ಟ್ ಡೆವಲಪ್ ಆಗುತ್ತೆ. ಹೀಗೆ ಐ ಕಾಂಟ್ಯಾಕ್ಟ್ ಡೆವಲಪ್ ಮಾಡೋದು ಅಂತ ಈ ಬಬಲ್ ಪ್ಲೇಯಲ್ಲಿ ತೋರಿಸಿ. ನದೀತಿ ಕಮ್. ಸೊ ಓಪನ್ ಮಾಡೋದಕ್ಕಿಂತ ಮುಂಚೆ ಮಗುವಿನ ಒಂದು ಐ ಕಾಂಟ್ಯಾಕ್ಟ್ನ ನೀವು ನೋಡ್ತಾರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಮಗು ನೋಡ್ತಿಲ್ಲ ಅಂತ ಅಂದ್ಕೊಳ್ಳಿ, ಓಪನ್ ಅಂತ ನೀವು ಮಗು ಹತ್ರ ಯಾವ ವರ್ಡ್ನ ಹೇಳಿ, ಇವಾಗ ಓಪನ್ ತೆಗಿಯೋಣ, ಓಪನ್ ಅಂತ ಮಗು ಮುಖನೇ ನೋಡ್ತಾರೆ. ಅವಾಗ ಮಗು ನಿಮ್ಮನ್ನ ನೋಡುತ್ತೆ. ಮಗು ಆ್ಯಕ್ಚುಲಿ ಬಬಲ್ಸ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೀವು ಡಿಲೇ ಮಾಡಿದಾಗ ನಿಮ್ಮನ್ನ ನೋಡುತ್ತೆ, ಯಾಕೆ ಓಪನ್ನೇ ಮಾಡ್ತಿಲ್ಲ, ಬರೀ ಓಪನ್ನೇ ಅಂತ ಹೇಳ್ತಿದ್ದಾರೆ ಇವರು ಅಂತ ನೋಡ್ತಾರೆ. ಓಪನ್ ಉಫ್ ಉಫ್ ಅಂತ ಇವಾಗ ನೋಡಿ. ಅವಾಗ ನಿಮ್ಮ ಮಗು ಬಬಲ್ಸ್ನ ಸೈಡ್ಗೆ ಇಟ್ಬಿಟ್ಟು ನೀವು ಉಫ್ ಉಫ್ ಅಂತ ಹೇಳಿದಾಗ ಮಗುನು ಉಫ್ ಅಂತ ಮಾಡ್ತಾರೆ ಅಥವಾ ನೋಡ್ತಾರೆ ನಿಮ್ಮನ್ನ. ಅವಾಗ ಎಲ್ಲಿ ಹೋಯ್ತು, ಈ ರೀತಿ ನೀವು ಕಾನ್ವರ್ಸೇಷನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋದಾಗ ಐ ಕಾಂಟ್ಯಾಕ್ಟ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಒಂದ್ಸಲ ಒಂದು ಬಬಲ್ಸ್ನ ಇಟ್ಕೊಂಡು ನಿಮ್ಮ ಕಣ್ಣ ಹತ್ರ ಇಟ್ಕೊಳ್ಳಿ. ಇಲ್ಲಿ ಅದಿತಿ ಕಮ್ ಟ್ಯಾಪ್, ಮಮ್ಮ ಬಬಲ್ಸ್ ಟ್ಯಾಪ್, ಎಸ್, ಈ ರೀತಿ. ಸೊ ಮಕ್ಕಳಿಗೆ ಐ ಕಾಂಟ್ಯಾಕ್ಟ್ ಈ ರೀತಿ ನಾವು ಡೆವಲಪ್ ಮಾಡ್ಬೋದು. ಪ್ರಾಬ್ಲಮ್ ಇರೋಂತಹ ಮಕ್ಕಳುಗಳಿಗೆ ಅಥವಾ ಸ್ಪೆಷಲ್ ಚಿಲ್ಡ್ರನ್ಗೆ ಅಂತ ಹೇಳೋದಕ್ಕಿಂತ ಕೆಲವು ಮಕ್ಕಳುಗಳು ಕಣ್ಣೋಡೇ ಮಾತಾಡೋದಿಲ್ಲ, ಬೇರೆ ಕಡೆ ನೋಡಿ ಮಾತಾಡ್ತಿರ್ತಾರೆ. ಅಂತಹ ಮಕ್ಕಳುಗಳಿಗೂ ಸಹ ಈ ಬಬಲ್ ಪ್ಲೇ ಹೆಲ್ಪ್ ಆಗುತ್ತೆ. ಐ ಹೋಪ್ ಈ ಟೆಕ್ನಿಕ್ ಆ್ಯಂಡ್ ಬಬಲ್ ಪ್ಲೇ ಬೆನಿಫಿಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಆಕ್ಟಿವಿಟಿ 3 ಮಂತ್ಸಿಂದನೇ ನಾವು ಈ ಬಬಲ್ ಪ್ಲೇನ ಶುರು ಮಾಡ್ಬೋದು. ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನೀವಿನ್ನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.